ಹೈವೇಯಲ್ಲಿ ಓಡಾಡುವ ಮುನ್ನ ಎಚ್ಚರ ಎಚ್ಚರ, ಒಂಟಿ ಗಂಡಸರೇ ಇವರ ಟಾರ್ಗೆಟ್. ಹೈವೇಯಲ್ಲಿ ವಾಹನ ನಿಲ್ಸೋ ಚಟ ನಿಮ್ಗೂ ಇದೆ ಅಂದ್ರೆ ಹುಷಾರ್. ನೀವು ನಿಂತಲ್ಲೇ ನಿಮ್ಮ ಚಿನ್ನ, ಬೆಳ್ಳಿ, ಮೊಬೈಲ್ ಪ್ಯಾಕೆಟ್ ಎಲ್ಲವೂ ಮಂಗಮಾಯಿ ಮಾಡಿಬಿಡುತ್ತೆ ಈ ಗ್ಯಾಂಗ್. ಹೀಗೆ ರೆಸ್ಟ್ ಏರಿಯಾದಲ್ಲಿ ನಿಂತಿದ್ದ ವಾಹನ ಸವಾರನನ್ನ ಲೂಟಿ ಮಾಡಿದ ಘಟನೆ ತುಮಕೂರಿನಲ್ಲಿ ನಡೆದು ಹೋಗಿದೆ ನೋಡಿ. ಶಿರಾ ಬಳಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಘಟನೆ ನಡೆದು ಹೋಗಿದೆ ಕಣ್ರಿ. ಹಿರಿಯೂರು ಮೂಲದ ಸಾಗರ್ ಎಂಬಾತನಿಗೆ 4 ಮಂಗಳಮುಖಿಯರು ಕಾಟ ಕೊಟ್ಟಿದ್ದಲ್ಲದೆ ಸುಲಿಗೆ ಕೂಡ ಮಾಡಿದ್ದಾರೆ. ಸಂಬಂಧಿಕರನ್ನ ಏರ್ಪೋರ್ಟ್ಗೆ ಬಿಟ್ಟು ಬಂದಿದ್ದ. ಬೆಂಗಳೂರಿನಿಂದ ಹಿರಿಯೂರಿಗೆ ಹೋಗ್ಬೇಕಾದ್ರೆ ಘಟನೆ. ಈ ಸಾಗರ್ ತಮ್ಮ ಸಂಬಂಧಿಕರನ್ನ ಹಿರಿಯೂರಿನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಿಟ್ಟು ಬಂದಿದ್ದ ನೋಡಿ. ಅಲ್ಲದೆ ರಾತ್ರಿ ಸಮಯದಲ್ಲಿ ಸಾಗರ್ಗೆ ನಿದ್ದೆ ಬಂದಂತಾಗಿದೆ. ಹೀಗಾಗಿ ಹೈವೇಯ ರೆಸ್ಟ್ ಏರಿಯಾದಲ್ಲಿ ಕಾರನ್ನ ಪಾರ್ಕ್ ಮಾಡಿದ್ದ. ಅಷ್ಟರಲ್ಲೇ 4 ಮಂಗಳಮುಖಿಯರು ಬಂದು ಹಣ ಕೊಡುವಂತೆ ಕೇಳಿದ್ದಾರೆ. ಆಗ ಸಾಗರ್ ಹಣ ನೀಡ್ಲಿಲ್ಲ. ಸಾಗರ್ನ ಮೇಲೆ ಅಟ್ಯಾಕ್ ಮಾಡಿ ಬೆದರಿಸಿ ಹಣವನ್ನ ಸುಲಿಗೆ ಮಾಡಿಕೊಂಡು ಹೋಗಿದ್ದಾರೆ. ಸಾಗರ್ ಬಳಿ ಇದ್ದ 1 ಟೈಟನ್ ವಾಚ್, 2 ಬೆಳ್ಳಿ ಉಂಗುರ, ಪರ್ಸ್ನಲ್ಲಿದ್ದ 5,000 ಹಣ ಹಾಗೂ ಆತನ ಫೋನ್ 4,000 ಹಣವನ್ನ ಮತ್ತೊಂದು ನಂಬರ್ಗೆ ಫೋನ್ ಪೇ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. 14th ಜೂನ್ಗೆ ಶಿರಾದಲ್ಲಿ ನ್ಯಾಷನಲ್ ಹೈವೇ ಬೈಪಾಸಲ್ಲಿ ಒಂದು ಘಟನೆ ನಡೆದಿದೆ. ಸೊ ಟ್ರಕ್ ಡ್ರೈವರ್ ಒಬ್ಬರು ರೆಸ್ಟಲ್ಲಿದ್ದಾಗ ಅಲ್ಲಿಗೆ ಬಂದಿರುವ 4 ಜನ ಟ್ರಾನ್ಸ್ಜೆಂಡರ್ಸ್ ಇವ್ರಿಗೆ ದುಡ್ಡು ಕೇಳಿರ್ತಾರೆ. ಸೊ ಅವರು ಕೊಡಕ್ಕೆ ಹಿಂದೆ ಮುಂದೆ ನೋಡುವಾಗ ಕಡಿಮೆ ದುಡ್ಡು ಕೊಟ್ಟಿದ್ರು ಅಂತ ಹೇಳಿದಾದ ಮೇಲೆ ಅವರು ಗುಂಪು ಸೇರಿಕೊಂಡು ಜಗಳ ಮಾಡಿ, ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ಜನ ಸೇರಿಸುತ್ತೇವೆ ಮತ್ತು ಅಂತೂ ಎದುರಿಸಿ ಇವ್ರ ಹತ್ರ ಇರುವ ಬೆಳ್ಳಿ ಉಂಗುರಗಳು, ರಿಂಗ್ಸ್ ಮತ್ತು 5,000 ಹಣವನ್ನು ಮತ್ತು ಒಂದು ವಾಚನ್ನು ಇವರು ಕೊಟ್ಟು ಬಿಡ್ತಾರೆ ಅವರು ಎದುರಿಸಿದ್ರ ಮೇಲೆ. ಸೊ ಅದಕ್ಕಾಗಿ ಇವ್ರ ಮೇಲೆ ಒಂದು 308 ಸಬ್ ಕ್ಲಾಸ್ 2 ಅಲ್ಲಿ FIR ಮಾಡಲಾಗಿದೆ. ಸೊ ಟೋಟಲ್ 4 ಜನ ಟ್ರಾನ್ಸ್ಜೆಂಡರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಾಗಿದೆ. ಸದ್ಯಕ್ಕೆ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಇನ್ವೆಸ್ಟಿಗೇಷನ್ಗೋಸ್ಕರ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಕೂಡಲೇ 112ಗೆ ಕರೆ ಮಾಡಿ ಘಟನೆ ವಿವರಿಸಿದ ಸಾಗರ್. ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದ ಪೊಲೀಸರು. ಘಟನೆ ಸಂಬಂಧ ಶಿರಾ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. CCTV ಆಧಾರದ ಮೇಲೆ 4 ಮಂಗಳಮುಖಿಯರನ್ನ ಬಂಧಿಸಿ ಅವರಿಂದ ಲೂಟಿಯಾದ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ 26 ವರ್ಷದ ರೂಪಾ ಅಲಿಯಾಸ್ ಶಂಕರ್ ನಾಯಕ್, 25 ವರ್ಷದ ರಾಗಿಣಿ ಅಲಿಯಾಸ್ ಯೋಗೇಶ್, 21 ವರ್ಷದ ಕನಸು ಅಲಿಯಾಸ್ ಕಿರಣ್ ಕುಮಾರ್, 28 ವರ್ಷದ ಕೀರ್ತಿ ಅಲಿಯಾಸ್ ಧನುಷ್, ಹೀಗೆ ಎಲ್ಲರನ್ನ ಪೊಲೀಸರು ಬಂಧಿಸಿ ಇದೀಗ ಜೈಲ್ಗಟ್ಟಿದ್ದಾರೆ ನೋಡಿ. ಯಾವುದಕ್ಕೂ ದೇಶದ ಯಾವುದೇ ಹೈವೇ ರಸ್ತೆಯಲ್ಲಿ ಒಂಟಿಯಾಗಿ ನಿಲ್ಲಲೇಬಾರದು. ಯಾಕಂದ್ರೆ ಸುಲಿಗೆಕೋರರು ಯಾವ ದಿಕ್ಕಿನಿಂದ ಬರ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ನೋಡಿ. ಯಾವುದಕ್ಕೂ ನಿಮ್ಮ ಎಚ್ಚರದಲ್ಲಿ ನೀವಿರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.